ಕರ್ತನಲ್ಲಿ ಪ್ರೀತಿ ಉಳ್ಳಂತ ದೇವಚಂದ್ರ ನಿಮ್ಮೆಲ್ಲರೂ ಕೂಡ ಯೇಸುವಿನ ಹೆಸರನ್ನು ವಂದಿಸ್ತೇನೆ. ಮತ್ತೊಂದು ಆವರ್ತಿ ನಾವು ಈ ಸಮಯದಲ್ಲಿ ನಾವು ಪ್ರೀತಿ ಎಂಬ ಫಲದ ಕುರಿತಾಗಿ ಕಲಿಯಲಿಕ್ಕಿದ್ದೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಪ್ರೀತಿಯ ನಾವು ಎರಡು ವಿಚಾರಗಳನ್ನ ಕಲ್ತ್ವಿ, ಎರಡು ರೀತಿಯಾದ ಫಲಗಳು. ಪ್ರೀತಿ ಎರಡು ರೀತಿಯಾದಂತ ಏನಂತ ಹೇಳಿದ್ವಿ, ಎರಡು ಮಟ್ಟದ ಫಲ. ಮೊದಲನೇ ಪ್ರಥಮ ಫಲ, ನಾವು ಬೆಳೆಯುವ ಮೊದಲನೇ ಫಲದಲ್ಲಿ ಸೊ ಇಸ್ರಾಯೇಲರಿಗೂ ಕೂಡ ದೇವರು ಅದನ್ನೇ ಹೇಳಿದ್ರು, ನೀವು ಬೆಳೆಯುವ ಬೆಳೆಯಲ್ಲಿ ಮೊದಲನೇ ಭಾಗವನ್ನು ಯಾರು ಕೊಡಬೇಕು? ದೇವರಿಗೆ. ಪ್ರಥಮವಾದದ್ದು ಚೊಚ್ಚಲಾದದ್ದು ಯಾರು ಕೊಡಬೇಕು? ದೇವರಿಗೆ. ಎರಡನೆಯ ಆ ಫಲ, ಅದರಲ್ಲಿರ್ತಕ್ಕಂಥ ಎರಡನೇ ಭಾಗ, ಮುಖ್ಯವಾದ ಭಾಗವನ್ನ ಕುಟುಂಬಕ್ಕಾಗಿ ಉಪಯೋಗಿಸ್ಬೇಕು. ಹೌದಾ? ಅವ್ರೇನ್ ಮಾಡ್ತಾರೆ, ಬೆಳೆದಂತ ಬೆಳೆಯಲ್ಲಿ ಕುಟುಂಬಕ್ಕಾಗಿ ಉಪಯೋಗಿಸ್ತಾರೆ. ಮೂರನೇದಾಗಿ ಅವರು ಬೆಳೆಯುವ ಬೆಳೆಯಲ್ಲಿ ಈಗ ಅವ್ರೇನ್ ಮಾಡ್ಬೇಕು? ನೆರೆಯವರಿಗೋಸ್ಕರವಾಗಿ ಅದನ್ನ ಕೊಡಬೇಕು. ನೆರೆಯವರಿಗೋಸ್ಕರ ಅದನ್ನ ಏನ್ ಮಾಡ್ಬೇಕಂತೆ? ಕೊಡ್ಬೇಕು. ಸತ್ಯವೇದದಲ್ಲಿ ನಾವು ನೋಡ್ತೇವೆ, ಆ ಒಂದು ಬೆಳೆಯಲ್ಲಿ ಅವ್ರಿಗಿರ್ತಕ್ಕಂಥ ಜಮೀನುಗಳಲ್ಲಿ ಅವ್ರೇನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಆ ಒಂದು ಸಾಲಿನಲ್ಲಿ ಅವ್ರೇನ್ ಮಾಡ್ತಿದ್ರು, ಒಂದು ಕಡೇ ಸಾಲನ್ನ ಅವರು ಕೊಯ್ತಾನೆ ಇರಲಿಲ್ಲ. ಅದನ್ನ ಯಾರಿಗೆ ಬಿಡ್ಬೇಕಂದ್ರೆ ವಿಧವೆಯರಿಗೆ ಬಿಡಬೇಕು. ಮತ್ತೆ ಆ ದಾರಿಯಲ್ಲಿ ನಡೆದು ಬರ್ತಕ್ಕಂಥ ಜನಗಳಿಗೆ ಅದನ್ನ ಅವರು ಕೊಯ್ಬಾರ್ದು. ಅದರಲ್ಲಿರ್ತಕ್ಕಂಥ ಆ ಒಂದು ದವಸಗಳನ್ನ, ಅದರಲ್ಲಿರ್ತಕ್ಕಂಥ ಕಾಳುಗಳನ್ನ ಅವ್ರು ಏನ್ ಮಾಡ್ತಿದ್ರು? ತೆಗೆದು ತಿನ್ನೋದಕ್ಕೋಸ್ಕರವಾಗಿ, ಆ ಊರಲ್ಲಿ ಪ್ರಯಾಣ ಮಾಡುವಂತ ಜನಗಳಿಗೋಸ್ಕರ, ಪರದೇಶಿಗಳಿಗೋಸ್ಕರ, ವಿಧವೆಯರಿಗೋಸ್ಕರ, ನಿರ್ಗತಿಕರಿಗೋಸ್ಕರ, ಅಲ್ಲೆಲೂಯಾ, ಕೈ ಬಿಡಲ್ಪಟ್ಟ ಜನಗಳಿಗೋಸ್ಕರ. ಸೊ ಅದು ಮತ್ತೆ ಅವರು ಅಕ್ಕಲಾಯಬಾರ್ದು. ಆ ಅಕ್ಕಲ್ ಯಾರಿಗೆ? ಅದು ಬಡವರಿಗೋಸ್ಕರ, ನಿರ್ಗತಿಕರು, ವಿಧವೆಯರಿಗೋಸ್ಕರವಾಗಿ ಅದು ಬಿಡಲ್ಪಡಬೇಕಾಗಿತ್ತು. ಸೊ ಅದೇ ತರ ಈಗ ನಾವು ನೋಡುವಂತ ಮೂರನೆಯ ಭಾಗ, ಈ ಫಲದಲ್ಲಿ ಮೂರನೇ ಭಾಗ, ಮೂರನೆಯ ಮಟ್ಟ ಯಾವುದು ಅಂತ ಹೇಳಿದ್ರೆ, ನೆರೆ ಹೊರೆಯವರನ್ನ ನಾವು ಪ್ರೀತಿಸಬೇಕು. ಹಲ್ಲೆಲೂಯಾ. ನೆರೆಯವರು ಅಂತ ಹೇಳಿದಾಗ ಯಾರು ನಮ್ಮ ನೆರೆಯವರು? ಸೊ ಒಬ್ಬ ಧರ್ಮಶಾಸ್ತ್ರಿ ಈ ರೀತಿಯಲ್ಲಿ ಯೇಸು ಸ್ವಾಮಿನ ಪ್ರಶ್ನೆ ಮಾಡ್ತಾನೆ, ನನ್ನ ನೆರೆಯವನು ಯಾರು ಸ್ವಾಮಿ? ಧರ್ಮಶಾಸ್ತ್ರಿ ಎದ್ದು ಯೇಸು ಸ್ವಾಮಿನ ಪರೀಕ್ಷಿಸ್ಬೇಕು ಅಂತಾನೆ ಒಂದು ಪ್ರಶ್ನೆ ಕೇಳ್ತಾನೆ. ಬೋಧಕನೇ, ನಿತ್ಯ ಜೀವನ ಹೊಂದ್ಬೇಕಂದ್ರೆ, ನಿತ್ಯ ಜೀವನ ಬಾಧ್ಯನಾಗ್ಬೇಕಂದ್ರೆ ನಾನು ಏನ್ ಮಾಡ್ಬೇಕಪ್ಪ? ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ನೀನ್ ಶಾಸ್ತ್ರವನ್ನು ಹೇಗೆ ಓದಿದ್ಯಾ? ಧರ್ಮಶಾಸ್ತ್ರ ಓದಿದ್ಯಲ್ವಾ? ಧರ್ಮಶಾಸ್ತ್ರ ಏನ್ ಹೇಳ್ತದೆ? ನೀನ್ ಹೇಗೆ ಓದಿದ್ಯಾ? ಹೋಗೋದ್ರ ಪ್ರಕಾರವಾಗಿ ಮಾಡು. ಏನ್ ಬರ್ದಿದೆ? ಅವನು ಹೇಳ್ತಾನೆ, ನಿನ್ನ ದೇವರಾದ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ಪ್ರೀತಿಸು ಅಂತ ಬರ್ದಿದೆ. ಮತ್ತೆ ಅದು ಮಾತ್ರ ಅಲ್ಲ, ಮತ್ತು ನಿನ್ನ ನೆರೆಯವನನ್ನು ನಿನ್ನಂತೆ ಪ್ರೀತಿಸಬೇಕು ಎಂದು ಬರೆದಿದೆ ಅಂತನು. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನೀನ್ ಸರಿಯಾಗಿ ಉತ್ತರ ಕೊಟ್ಟಿದ್ಯಪ್ಪ, ನೀನೇನ್ ಮಾಡು, ಇದ್ರ ತರನೇ ಮಾಡು, ಹೋಗು, ನೀನ್ ನಿತ್ಯವಾಗಿ ಜೀವಿಸ್ತೀಯ, ನಿಂಗೆ ನಿತ್ಯ ಜೀವ ಸಿಕ್ಕುತ್ತೆ ಅಂತ ಯೇಸು ಹೇಳ್ತಾರೆ. ನೋಡಿ, ಆತ ಆ ಒಂದು ಧರ್ಮಶಾಸ್ತ್ರಿ ತಾನು ನೀತಿವಂತ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರವಾಗಿ ಏನ್ ಮಾಡದಂತೆ, ಯೇಸು ಸ್ವಾಮಿ ಹತ್ರ ಇನ್ನೊಂದು ಪ್ರಶ್ನೆ ಕೇಳ್ತಾನೆ, ನನ್ನ ನೆರೆಯವನು ಯಾರು ಎಂದು ಯೇಸು ಸ್ವಾಮಿನ ಕೇಳ್ತಾನಂತೆ. ನನ್ನ ನೆರೆಯವನು ಯಾರು? ಅದಕ್ಕೆ ಯೇಸು ಪ್ರತ್ಯುತ್ತರವಾಗಿ ಈಗ ಅವ್ರು ಹೇಳ್ತಾರೆ, ಒಂದು ಕಥೆನ ಹೇಳ್ತಾರೆ. ಅಲ್ಲಿಯ ಈ ಕತೆ ಬಂದು ಈ ಲೂಕನು ಬರೆದ ಸುವಾರ್ತೆ 10ನೇ ಅಧ್ಯಾಯ, ಅದರಲ್ಲಿ 29ನೇ ವಚನದಿಂದ ನಾವು ಓದ್ತೀವಿ, 29ನೇ ವಚನದಿಂದ 37ನೇ ವಚನದವರೆಗೂ ನಾವು ಓದ್ತೇವೆ. ಸೊ ಆ ಒಂದು ಕಥೆಯಲ್ಲಿ ನಾವು ನೋಡುವಂತ ವಿಷಯ ಏನಂತ ಹೇಳಿದ್ರೆ, ಯೇಸು ಸ್ವಾಮಿ ಹೇಳ್ತಾರೆ, ಒಬ್ಬನೊಬ್ಬ ಮನುಷ್ಯ ಇದ್ದ, ಆತ ಯೆರೂಸಲೇಮ್ ಅನ್ನುವಂಥ ಪಟ್ಟಣದಿಂದ ಘಟ್ಟ ಇಳಿದು, ಅಂದ್ರೆ ಯೆರೂಸಲೇಮ್ ಅನ್ನುವಂಥ ಪಟ್ಟಣ ಎಲ್ಲಿದೆ ಅಂದ್ರೆ ಬೆಟ್ಟದ ಮೇಲೆ ಇದೆ. ಅದಕ್ಕೆ ನಮ್ಗೆ ಹೇಳ್ತಿರೋದು ಎಲ್ಲಿದೆ? ಬೆಟ್ಟದ ಮೇಲಿದೆ. ಆ ಬೆಟ್ಟದ ಮೇಲೆ ಇರ್ತಕ್ಕಂಥ ಆ ಊರನ್ನ ಇಳಿದು ಎರಿಕೋ ಅನ್ನೋದು ಒಂದು ಹಳ್ಳದ ಜಾಗದಲ್ಲಿ ಇರ್ತಕ್ಕಂಥ ಸ್ಥಳ. ಆ ಹಳ್ಳದ ಜಾಗಕ್ಕೆ ಆತ ನಡ್ಕೊಂಡು ಹೋಗ್ತಾ ಇದ್ದಾನೆ. ಊರಿಂದ ಊರಿಗೆ ಸಾಧಾರಣವಾಗಿ ಏನಿರ್ತದೆ ಅಂತ ಹೇಳಿದ್ರೆ, ಆ ಮಧ್ಯದಲ್ಲಿ ಕಾಡು ಇರುತ್ತೆ, ಆಯ್ತಾ, ವ್ಯವಸಾಯದ ಭೂಮಿ, ತೋಟ, ಸೊ ಇಂಥ ಜಾಗಗಳಿರುತ್ತೆ, ಗವಿಗಳಿರುತ್ತೆ, ಅಲ್ಲೆಲ್ಲೂಯ, ಬೆಟ್ಟ ಗುಡ್ಡ ಗಾಡುಗಳಿರುತ್ತೆ. ಸೊ ಈಗಲೂ ಕೂಡ ನಾವು ಅದನ್ನ ನೋಡಕ್ ಸಾಧ್ಯ. ಈಗ ಬಿಡಿ, ಮನೆಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಏನಿಲ್ಲ, ಆ ಥರ ಇಲ್ಲ. ತೋಟಗಳನ್ನ ನಾವು ನೋಡ್ತೀವಿ ಸಾಧಾರಣವಾಗಿ. ಕಾಡುಗಳೆಲ್ಲ ತುಂಬಾ ಕಮ್ಮಿ, ಯಾಕಂದ್ರೆ ಎಲ್ಲ ಕಾಡೆಲ್ಲ ನಾವು ಅಕ್ವೇರ್ ಮಾಡ್ಕೊಂಡು ಬರ್ತಾ ಇದೀವಿ ನೋಡ್ರಿ ಮನುಷ್ಯರು. ಸೊ ಅದಕ್ಕೆ ಕಾಡು ತುಂಬಾ ಕಮ್ಮಿ. ಸೊ ಈಗ ಏನಾಗಿದೆ, ಆತ ಯೆರೂಸಲೇಮ್ನಿಂದ ಎರಿಕೋವಿನ ಕಡೆಗೆ ಹೋಗ್ತಾ ಇದ್ದಾನೆ. ಎರಿಕೋವಿನ ಕಡೆ ಹೋಗುವಾಗ ಏನಾಯ್ತು, ಅಲ್ಲಿ ಕೆಲವು ಕಳ್ಳರು ಬಂದು ಆತನ ಹೊಡೆದು ಅರ್ಧ ಜೀವ ಮಾಡಿ ಆತನ ಹತ್ರ ಇರೋದನ್ನೆಲ್ಲ ಕಿತ್ಕೊಂಡು ಆತನ ಬೀಸಾಕಿ ಹೋಗ್ತಾರೆ. ಸೊ ಹೋಗುವಾಗ ಏನಾಗುತ್ತೆ, ಹೋದಂತ ಸಮಯದಲ್ಲಿ ಸುಲಿಗೆ ಮಾಡಿ ಅವನವ್ರಿಗೆ ಹಾಕಿದ್ದಾರೆ. ಸೊ ಅವನು ಬಿದ್ದಿರುವಾಗ ಅದೇ ದಾರಿಯಲ್ಲಿ ಮತ್ತೊಬ್ಬ ಯಾಜಕ ಆ ದಾರಿಯಲ್ಲಿ ಇಳಿದು ಬರ್ತಾ ಇದ್ದಾನೆ. ಇಳಿದು ಅವನನ್ನು ಕಂಡು ವಾರೆಯಾಗಿ ಹೋದನಂತೆ. ಅವನ ನೋಡಿ ಏನ್ ಮಾಡದಂತೆ? ವಾರೆಯಾಗಿ ಹೋದಂತೆ. ಅವನು ಇಳಿದು ಹೋಗ್ತಾ ಇದ್ದಾನೆ, ಅವನು ಯೆರಿಕೋ ಕಡೆಗೆ ಹೋಗ್ತಾ ಇದ್ದಾನೆ. ಕೆಲವು ಬೈಬಲ್ನ ಪಂಡಿತರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಯೆರಿಕೋವಿನಲ್ಲಿ
ಈ ಯೆರೂಸಲೇಮ್ನ ಈ ಯಾರು ಯಾಜಕರು ಮತ್ತೆ ಈ ಲೇವಿಯರಿಗೆ ಅಂತ ಹೇಳಿ ಏನಿರ್ತಿತ್ತು ಅಂತ ಹೇಳಿದ್ರೆ, ಅವರು ತಂಗುವಂತ ಒಂದು ಮನೆಗಳಲ್ಲಿ ಕಟ್ಟಲ್ಪಟ್ಟಿತ್ತು, ಅದಕ್ಕೋಸ್ಕರ ಅವ್ರು ಆ ಕಡೆ ಹೋಗ್ತಿದ್ರು ಅಂತ ಅಲ್ಲಿ ಬರೆಯಲ್ಪಟ್ಟದೆ. ಅಲ್ಲೆಲೂಯ್ಯ. ಸೊ ವಾರೆಯಾಗಿ ಹೋದ. ಆದ್ರೆ ಇನ್ನೊಬ್ಬ ಬರ್ತಾನೆ, ಆತನ ಹೆಸರು ಅಂತ ಹೇಳಿದ್ರೆ, ಆತ 30ನೇ ವಚನದಲ್ಲಿ, ಆಗ ಒಬ್ಬ ಯಾಜಕನು ಆ ದಾರಿಯಲ್ಲಿ ಇಳಿದು ಬರುತ್ತಾ ಅವರನ್ನು ಕಂಡು ವಾರೆಯಾಗಿ ಹೋದನು. ಅದೇ ರೀತಿಯಲ್ಲಿ ಒಬ್ಬ ಲೇವಿಯನು ಆ ಸ್ಥಳದಲ್ಲಿ ಬಂದು ಅವರನ್ನು ಕಂಡು ವಾರೆಯಾಗಿ ಹೋದನು. ಇಬ್ರು ಕೂಡ ಏನಾದ್ರು ವಾರೆಯಾಗಿ ಹೋದ್ರು, ಯಾಜಕ ಲೇವಿಯರು. ಇವರಿಬ್ರು ದೇವಾಲಯದಲ್ಲಿ ಕೆಲಸ ಮಾಡೋರು. ಇವರು ಯೆರಿಕೋವಿನ ಕಡೆಗೆ ಇಳಿದು ಹೋಗ್ತಾ ಇದ್ದಾರೆ. ಯಾಕೆ? ಅಲ್ಲಿ ತಂಗುವ ಜಾಗ ಇದೆ ಅಂತ ಹೇಳಿ. ಕೆಲವರು ಪಂಡಿತರು ಹೇಳಿದ ವಿಷಯ, ನನಗೂ ಕೂಡ ಅಷ್ಟು ಇದಿಲ್ಲ. ಅವರು ಆ ಕಡೆ ಹೋಗ್ತಾ ಇದ್ದಾರೆ. ಸೊ ಈ ಯೆರೂಸಲೇಮ್ನ ಈ ಒಂದು ಯಹೂದ್ಯನು ಕೂಡ ಆ ಕಡೆಗೆ ಇಳಿದು ಹೋಗ್ತಾ ಇದ್ದಾನೆ. ಸೊ ಹೋಗುವಾಗ ಏನಾಯ್ತು, ಈತನ ಹಿಡಿದು ಚೆನ್ನಾಗಿ ಅರ್ಧ ಜೀವ ಮಾಡಿ ಇದನ್ನೆಲ್ಲ ಕದ್ದು ಏನ್ ಮಾಡಿದ್ದಾರೆ, ಬೀಸಾಕಿದ್ದಾರೆ, ಹೊಡೆದು ನಮ್ಮ ಮಧ್ಯ ದಾರಿಯಲ್ಲಿ ಬಿಟ್ಟಿದ್ದಾರೆ. ಇವರಿಬ್ರು ವಾರೆಯಾಗಿ ಹೋಗ್ತಾ ಇದ್ದಾರೆ. ಆದ್ರೆ ಯಾಕೆ ವಾರೆಯಾಗಿ ಹೋದ್ರು? ಇವನು ಯಾರೋ ನಮಗೆ ಗೊತ್ತಿಲ್ಲ. ಯಾವ ಊರನವನು ಇವನ ಹೆಸರೇನು ನಮಗೆ ಗೊತ್ತಿಲ್ಲ. ಅರ್ಥ ಆಗ್ತಿದ್ಯಾ? ಅವನ ಹೆಸರೇನೋ ಗೊತ್ತಿಲ್ಲ, ಯಾವ ಊರವನು ಗೊತ್ತಿಲ್ಲ, ಯಾವ ಗೋತ್ರದವನು, ಯಾವ ಕುಲದವನು ಗೊತ್ತಿಲ್ಲ. ಸೊ ಯಾವ ಜಾತಿಯೋ ಗೊತ್ತಿಲ್ಲ. ನೋಡ್ರಿ ಗೊತ್ತಿಲ್ಲದ ಕಾರಣ ಈಗ ಏನಾಗಿದ್ದಾರೆ, ಅವರು ವಾರೆಯಾಗಿ ಹೋಗ್ತಾ ಇದ್ದಾರೆ. ಆದ್ರೆ ಸಮಾರ್ಯದವರು ದೂರದಿಂದ ಆತನನ್ನ ನೋಡಿ ಏನ್ ಮಾಡಿದ್ದಂತೆ, ದೂರದಿಂದ ಅವನ ನೋಡಿ ಕನಿಕರಿಸಿ ಹತ್ತಿರಕ್ಕೆ ಹೋಗಿ ಅವನ ಕಾಯಿಗಳಲ್ಲಿ ಎಣ್ಣೆಯನ್ನು ದ್ರಾಕ್ಷಾರಸವನ್ನು ಒಯ್ದು ಕಟ್ಟಿ ತನ್ನ ಸ್ವಂತ ವಾಹನದ ಮೇಲೆ ಹತ್ತಿಸಿಕೊಂಡು ಛತ್ರಕ್ಕೆ ಕರ್ಕೊಂಡು ಹೋಗಿ ಅವನನ್ನು ಆರೈಕೆ ಮಾಡಿದನು. ಮರುದಿನ ಅವನು 2 ಹಣಗಳನ್ನು ತೆಗೆದು ಛತ್ರದವನಿಗೆ ಕೊಟ್ಟು, ಇವನನ್ನು ಆರೈಕೆ ಮಾಡು, ಇದಕ್ಕಿಂತ ಹೆಚ್ಚಾಗಿ ಏನಾದರೂ ವೆಚ್ಚ ಮಾಡಿದರೆ ನಾನು ಹಿಂದಿರುಗಿ ಬಂದಾಗ ನಿನಗೆ ಕೊಡುವೆನು ಅಂತನು. ಆಮೇನ್. ಹಲ್ಲೆಲೂಯಾ. ಹಾಗೆ ಸ್ವಾಮಿ ಈ ಕಥೆಯನ್ನು ಹೇಳ್ಬಿಟ್ಟು ಸ್ವಾಮಿ ಆ ಧರ್ಮಶಾಸ್ತ್ರಿಗೆ ಒಂದು ಪ್ರಶ್ನೆ ಕೇಳ್ತಾರೆ. ಆ ಒಂದು ಗಾಯಗೊಂಡಂತ ಯಹೂದ್ಯನಿಗೆ ನೆರೆಯಾದವನು ಯಾರು? ಆಮೇನ್. ಏನ್ ಪ್ರಶ್ನೆ ಕೇಳ್ತಾರೆ? 36ನೇ ವಚನದಲ್ಲಿ, ಈ ಮೂವರಲ್ಲಿ ಯಾವನು ಕಳ್ಳರ ಕೈಗೆ ಸಿಕ್ಕಿದವನಿಗೆ ನೆರೆಯವನಾದನೆಂದು ನಿನಗೆ ತೋರುತ್ತದೆ ಎಂದು ಹೇಳಿದಕ್ಕೆ ಆ ಧರ್ಮೋಪದೇಶಕನು ಅವನಿಗೆ ದಯೆ ತೋರಿಸಿದವನೇ ಅಂದನು. ದಯೆ ತೋರಿಸಿದವನೇ ಯಾರು? ಅಸಮಾರ್ಯದವನೇ. ದಯೆ ತೋರಿಸಿದ ಯಾರು? ಸಮಾರ್ಯದವನೇ. ಸಾಗಿದ್ರೆ ನೀನು ಹಾಗೆಯೇ ಮಾಡು, ಹೋಗು ನೀನು ಅದರಂತೆ ಮಾಡು ಎಂದು ಹೇಳಿದನು. ನೆರೆಯವನನ್ನ ಪ್ರೀತಿಸಬೇಕು. ಅಲ್ಲೆಲೂಯಾ. ಯಾರಾದ್ರೂ ಒಬ್ರು ನಮಗೆ ಗೊತ್ತು ಗುರಿ ಪರಿಚಯ ಇಲ್ಲದೆ ಇರತಕ್ಕಂಥ ವ್ಯಕ್ತಿ ಬಂದ್ಬಿಟ್ಟ ಮಾತ್ರ ಏನಾದ್ರೂ ಸ್ವಲ್ಪ ದುಡ್ಡು ಕೊಡಿ ಸರ್, ನಾನು ತುಂಬಾ ದೂರ ಪ್ರಯಾಣ ಮಾಡ್ತಾ ಇದ್ದೀನಿ, ನೋಡಕ್ ಚೆನ್ನಾಗಿರ್ತಾರೆ, ಬ್ಯಾಗೆಲ್ಲ ಹಾಕೊಂಡಿರ್ತಾರೆ, ಏನೋ ಬಂದು ಕೇಳ್ತಾರೆ. ಸೊ ಅವಾಗ ಏನ್ ಮಾಡ್ತೀರಾ ನೀವು? ನಮ್ಮ ಪ್ರತ್ಯುತ್ತರ ಏನು? ನಾವು ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತೀವಿ? ನಾವೇನು ಹೇಳ್ತೀವಿ? ಒಂದೇ ಮಾತು, ನನ್ನ ಹತ್ರ ಇಲ್ಲ ಸರ್, ನನಗೆ ಗೊತ್ತಿಲ್ಲ, ಇಲ್ಲ. ಅದ್ರಲ್ಲಿ ಯೇಸು ಹೇಳೋದೇನು? ಆ ನೆರೆಯವನನ್ನ ಪ್ರೀತಿಸಬೇಕು. ನೆರೆಯವರು ಯಾರು? ಅವ್ರ ಹೆಸರು ಗೊತ್ತಿಲ್ಲ, ಗುರಿ ಪರಿಚಯ ಏನೂ ಇಲ್ಲ, ಅವರೇ ನೆರೆಯವರು ಅಂತ ಯೇಸು ಇಲ್ಲಿ ಹೇಳ್ತಾ ಇದ್ದಾರೆ. ದೇವನ ಪ್ರೀತಿಸುವುದು ಮಾತ್ರ ಅಲ್ಲ, ಕುಟುಂಬವನ್ನ ಪ್ರೀತಿಸುವುದು ಮಾತ್ರ ಅಲ್ಲ, ಸಭೆಯನ್ನು ಪ್ರೀತಿಸುವುದು ಮಾತ್ರ ಅಲ್ಲ, ನನಗೆ ಗೊತ್ತಿಲ್ಲದ ವ್ಯಕ್ತಿಯನ್ನು ಸಹ ಪ್ರೀತಿಸಬೇಕೆಂದು ಯೇಸು ಸ್ವಾಮಿ ಬಯಸ್ತಾರೆ. ನಮಗೆ ಪರಿಚಯ ಇಲ್ಲದ ವ್ಯಕ್ತಿಯನ್ನು ಕೂಡ ಪ್ರೀತಿಸಬೇಕೆಂದು ದೇವರು ಬಯಸ್ತಾರೆ. ಹಲ್ಲೆಲೂಯಾ. ಪ್ರೀತಿಸ್ಬೇಕಂತಂದ್ರೆ ಏನು? ಯಾವಾಗ್ಲೂ ಪ್ರೀತಿ ಯಾವಾಗ್ಲೂ ತ್ಯಾಗ ರೂಪದಲ್ಲಿ ಇರುತ್ತೆ. ನೀವು ಟ್ರಾವೆಲ್ ಮಾಡ್ತಾ ಇರ್ತೀರಾ, ಯಾರೋ ಒಬ್ರು ಟ್ರೈನಲ್ಲಿ ಕೂತಿರ್ತಾರೆ, ಅಳ್ತಾ ಇರ್ತಾರೆ, ಮುಖ ಎಲ್ಲ ಬಾತೋಗಿರ್ತದೆ, ಹತ್ತು ಬೇಸರ ಆಗಿರ್ತದೆ, ಅಳ್ತಾನೆ ಇರ್ತಾರೆ. ಸೊ ನೀವು ಪಕ್ಕದಲ್ಲೇ ಕೂತಿದ್ದೀರಾ, ನಿಮ್ಗೆ ಅವ್ರ ಹೆಸರು ಗೊತ್ತಿಲ್ಲ, ಅವ್ರು ಯಾವ ಊರು ಗೊತ್ತಿಲ್ಲ, ಅವ್ರು ಎಲ್ಲಿಗೆ ಹೋಗ್ತಿದ್ರೆ ಗೊತ್ತಿಲ್ಲ, ಅವ್ರು ಯಾಕೆ ಅಳ್ತಿದ್ದಾರೆ ಗೊತ್ತಿಲ್ಲ, ನೀವು ಪಕ್ಕದಲ್ಲೇ ಕೂತಿದ್ದೀರಿ. ಅವ್ರು ಇವಾಗ ನಿಮ್ಗೇನವರು? ಅವ್ರು ಯಾರು? ನಿಮ್ಗೆ ನೆರೆಯವರು. ಹಲ್ಲೆಲೂಯಾ. ಈಗ ಅವ್ರ ಹತ್ರ ನಾವೇನ್ ಮಾಡ್ಬೇಕಾಗಿದೆ? ಯೇಸು ಸ್ವಾಮಿ ನಮ್ಮಿಂದ ಬಯಸೋದೇನು? ಅವರಿಗೆ ಪ್ರೀತಿ ತೋರಿಸ್ಬೇಕು. ನೋಡ್ರಿ, ಈ ಪ್ರೀತಿ ತೋರಿಸಿದ್ರೇನೆ ನಿತ್ಯ ಜೀವವನ್ನು ಹೊಂದುವಿ ಅಂತ ಯೇಸು ಸ್ವಾಮಿ ಹೇಳ್ತಿದ್ದಾರೆ. ನಾವು ನಿತ್ಯ ಜೀವ ಹೊಂದಬೇಕಾದ್ರೆ ಏನ್ ಮಾಡ್ಬೇಕು? ಪ್ರೀತಿ ತೋರಿಸಬೇಕು. ಅದಕ್ಕೆ 1ನೇ ಯೋಹಾನನ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ, ಪ್ರೀತಿ ಇಲ್ಲದವರಲ್ಲಿ ನಿತ್ಯ ಜೀವ ಇಲ್ಲ. ನೀವು ಆ ಪತ್ರಿಕೆಯಲ್ಲಿ ಮತ್ತೆ ನೋಡುವಂಥ ಒಂದು ವಿಚಾರ. ನಾನು ಇದನ್ನು ಇನ್ನೂ ವಿಸ್ತಾರವಾಗಿ ಹೇಳೋದಕ್ಕೆ ಸಾಧ್ಯ, ಆದರೆ ನಾವು ಸಂಕ್ಷೇಪವಾಗಿ ನಾವು ಕಲೀಲಿಕ್ಕಿದ್ದೇವೆ. ಪ್ರೀತಿ ಇಲ್ಲದವನಲ್ಲಿ ಏನಿಲ್ಲ ಅಂತ ಹೇಳಿದ್ರೆ ಬೆಳಕೇ ಇಲ್ಲ. ಅದು ನಾವು ನೋಡೋಣ. 4ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ನೋಡ್ತೇವೆ, ನಾವು ಒಬ್ಬರೊಬ್ಬರು ಪ್ರೀತಿಸೋಣ, ಪ್ರೀತಿಯು ದೇವರಿಂದಾಗಿದೆ, ಮತ್ತು ಪ್ರೀತಿ ಮಾಡುವವನು ಪ್ರತಿಯೊಬ್ಬನು ದೇವರಿಂದ ಹುಟ್ಟಿದವನಾಗಿದ್ದಾನೆ, ದೇವರನ್ನು ಬಲ್ಲವನೂ ಆಗಿದ್ದಾನೆ. ಪ್ರೀತಿ ಇಲ್ಲದವನು ದೇವರನ್ನು ಬಲ್ಲವನಲ್ಲ. ಹಲ್ಲೆಲೂಯಾ. ಮೊದಲನೇದಾಗಿ ಪ್ರೀತಿ ಇಲ್ಲದವನು ಏನಲ್ಲ? ದೇವರನ್ನು ಬಲ್ಲವನಲ್ಲ. ಆಮೆನ್.
ಸೊ ಇನ್ನು ಕೆಲವೆಲ್ಲ ವಾಕ್ಯಗಳಿದೆ, ಅದನ್ನು ನಾವು ನೋಡೋಣ. 1 ಯೋಹಾನ 3:15 ನಾವು ನೋಡ್ತೀವಿ, ತನ್ನ ಸಹೋದರನನ್ನು ದ್ವೇಷಿಸುವವನು ಕೊಲೆಗಾರನಾಗಿದ್ದಾನೆ ಮತ್ತು ಯಾವ ಕೊಲೆಗಾರನಲ್ಲಿಯೂ ನಿತ್ಯ ಜೀವ ಇರುವುದಿಲ್ಲವೆಂದು ನಿಮಗೆ ಹೇಳುತ್ತೇನೆ, ನಿಮಗೆ ಗೊತ್ತಾಗಿದೆ. ಸೊ ಹಾಗಿದ್ರೆ ಪ್ರೀತಿಯಲ್ಲಿ ಇಲ್ಲದೆ ಇರುವುದಾದ್ರೆ ನಾವೇನಾಗಿದ್ದೀವಿ ಅಂತ ಹೇಳಿದ್ರೆ ನಾವು ನಿತ್ಯ ಜೀವ ಇಲ್ಲದವರಾಗಿ ಕಾಣಿಸಲ್ಪಡ್ತೇವೆ. ಸೊ ಹಾಗಿದ್ರೆ ನಾವು ನಮ್ಮ ನೆರೆಯವರನ್ನ ನಾವು ಪ್ರೀತಿಸಬೇಕಾಗಿದೆ. ನಾವು ನೆರೆಯವರನ್ನ ಪ್ರೀತಿಸಬೇಕು. ನಮಗೆ ಗೊತ್ತಿಲ್ಲದ ವ್ಯಕ್ತಿಗಳನ್ನು ಪ್ರೀತಿಸಬೇಕೆಂದು ದೇವರು ಬಯಸುವವರಾಗಿದ್ದಾರೆ. ನಮಗೆ ಒಂದು ಒಳ್ಳೆಯ ಉದಾಹರಣೆ ಯಾರು ಅಂತ ಹೇಳಿದ್ರೆ ನಮ್ಮ ಮೂಲ ಪಿತನಾದ ಅಬ್ರಹಾಮನ ಬಳಿಯಲ್ಲಿ ಯಾರು ಬರ್ತಾರೆ? ಮೂರು ವ್ಯಕ್ತಿಗಳು ಬರ್ತಾರೆ. ಆತನ ಗುಡಾರದ ಬಳಿಗೆ ಅವರು ಹಾಗೆ ನಡೆದು ಹೋಗ್ಬೇಕಾದಾಗ ಅಬ್ರಹಾಮನು ಆತನಿಗೆ, ದಯಮಾಡಿ ನಿಮ್ಮ ಸೇವಕನ ಬಳಿಯಲ್ಲಿ ಸೇವಕನಿಗೆ ದಯೆ ಇರಲಿ, ಬಂದು ನಮ್ಮ ಹತ್ರ ಇಳ್ಕೊಳ್ರಿ, ಬನ್ನಿ ಕಾಲು ತುಳ್ಕೊಳ್ರಿ, ಕೂತು ವಿಶ್ರಾಂತಿ ತೆಗೆದುಕೊಳ್ರಿ, ನಾನು ನಿಮಗಾಗಿ ಊಟಕ್ಕೆ ಏನಾದರೂ ಸಿದ್ಧಪಡಿಸ್ತೀನಿ, ಊಟ ಮಾಡಿ ನೀವು ಆಮೇಲೆ ನಿಮ್ಮ ಪ್ರಯಾಣವನ್ನು ಬೆಳೆಸಬಹುದು ಅಂತ ಹೇಳ್ತಾರೆ. ಸೊ ಹಾಗಿದ್ರೆ ಇಲ್ಲಿ ಗಮನಿಸಬೇಕಾದ ಒಂದು ವಿಷಯ, ನಮ್ಮ ನೆರೆಯವರನ್ನ ನಾವು ಪ್ರೀತಿಸಿ ಗೌರವಿಸಿ ಅವ್ರನ್ನ ಆಶೀರ್ವದಿಸುವಾಗ ಏನಾಗ್ತದೆ, ಅವರೊಳಗಡೆನೂ ಕೂಡ ದೇವರು ಕಾರ್ಯ ಮಾಡ್ತಾರೆ. ಕೆಲವೊಮ್ಮೆ ನಾವು ಆ ರೀತಿಯಲ್ಲಿ ಇನ್ನೊಬ್ಬರಿಗೆ ಅತಿಥಿ ಸತ್ಕಾರ ಮಾಡುವಾಗ, ಪ್ರೀತಿ ತೋರುವಾಗ, ನಮಗೆ ಗೊತ್ತಿಲ್ಲದೆ ದೇವರಿಗೂ ದೇವದೂತರಿಗೂ ನಾವೇನ್ ಮಾಡೋಕ್ಕೆ ಸಾಧ್ಯತೆ ಇದೆ? ಅತಿಥಿ ಸತ್ಕಾರ ಮಾಡಿದ ಹಾಗಾಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ದೇವರಿದನ್ನೇ ನಮ್ಮಲ್ಲಿ ಬಯಸುವವರಾಗಿದ್ದಾರೆ. ಮತ್ತಾಯ ಬರೆದ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ಈ ತರ ಯೇಸು ಸ್ವಾಮಿ ಹೇಳ್ತಾರೆ, ನಾವು ನಮ್ಮ ನೆರೆಯವರನ್ನ ಪ್ರೀತಿಸ್ಬೇಕಂತ ಹೇಳಿ ಯೇಸು ಸ್ವಾಮಿ ಹೇಳ್ತಾರೆ. ನಮಗೆ ಪರಿಚಯ ಇಲ್ಲದವರು, ನಮಗೆ ಗೊತ್ತಿಲ್ಲದೆ ಇರೋರು, ಆದ್ರೂ ಕೂಡ ನಾವು ಅವ್ರನ್ನ ಪ್ರೀತಿಸ್ಬೇಕು, ಅವ್ರಿಗೆ ನಾವು ದಯೆ ತೋರಿಸ್ಬೇಕು. ಸೊ ಅದನ್ನು ನಾವು ನೋಡೋಣ. ಮತ್ತಾಯ ಬರೆದ ಸುವಾರ್ತೆ 25ನೇ ಅಧ್ಯಾಯದಲ್ಲಿ 31ನೇ ವಚನದಿಂದ, ಇದಲ್ಲದೆ ಮನುಷ್ಯಕುಮಾರನು ತನ್ನ ಮಹಿಮೆಯಿಂದ ಎಲ್ಲಾ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆ ಸಿಂಹಾಸನದಲ್ಲಿ ಕೂತುಕೊಳ್ಳುವನು. ಎಲ್ಲಾ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು. ಕುರಿಗಳು ಕುರಿಗಳನ್ನು ಬೇರೆ ಬೇರೆ ಮಾಡುವ ಪ್ರಕಾರ ಆತನು ಅವರನ್ನು ಬೇರೆ ಬೇರೆ ಮಾಡಿ, ಕುರಿಗಳನ್ನು ತನ್ನ ಬಲಗಡೆಯಲ್ಲಿ, ಆಡುಗಳನ್ನು ತನ್ನ ಎಡಗಡೆಯಲ್ಲಿ ನಿಲ್ಲಿಸುವನು. ಆಗ ಅರಸನು ತನ್ನ ಬಲಗಡೆಯಲ್ಲಿರುವವರಿಗೆ, ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಾಸ್ಥ್ಯವಾಗಿ ತೆಗೆದುಕೊಳ್ಳಿರಿ. ನಾನು ಹಸಿದಿದ್ದೆನು, ನನಗೆ ಊಟಕ್ಕೆ ಕೊಟ್ಟಿರಿ. ನಾನು ಬಾಯಾರಿದ್ದೆನು, ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ. ಪರದೇಶಿಯಾಗಿದ್ದೆನು, ನನ್ನನ್ನು ಸೇರಿಸಿಕೊಂಡಿರಿ. ಬಟ್ಟೆ ಇಲ್ಲದವನಾಗಿದ್ದೆನು, ನನಗೆ ಉಡುವುದಕ್ಕೆ ಕೊಟ್ಟಿರಿ. ರೋಗದಲ್ಲಿ ಬಿದ್ದಿದ್ದೆನು, ನನ್ನನ್ನು ಆರೈಕೆ ಮಾಡುವುದಕ್ಕೆ ಬಂದಿರಿ. ಸೆರೆಯ ಮನೆಯಲ್ಲಿದ್ದೆನು, ನನ್ನನ್ನು ನೋಡುವುದಕ್ಕೆ ಬಂದಿರಿ ಎಂದು ಹೇಳುವರು. ಅದಕ್ಕೆ ನೀತಿವಂತರು, ಸ್ವಾಮಿ, ಯಾವಾಗ ನೀನು ಹಸಿದದನ್ನು ಕಂಡು ನಿನಗೆ ಊಟಕ್ಕೆ ಕೊಟ್ಟೆವು? ಇಲ್ಲವೇ ನೀನು ಬಾಯಾರಿದ್ದನ್ನು ಕಂಡು ಕುಡಿಯುವುದಕ್ಕೆ ಕೊಟ್ಟೆವು? ಯಾವಾಗ ನೀನು ಪರದೇಶಿಯಾಗಿರುವುದನ್ನು ಕಂಡು ಸೇರಿಸಿಕೊಂಡೆವು? ಇಲ್ಲವೇ ನಿನಗೆ ಬಟ್ಟೆ ಇಲ್ಲದನ್ನು ಕಂಡು ಉಡುವುದಕ್ಕೆ ಕೊಟ್ಟೆವು? ಯಾವಾಗ ನೀನು ರೋಗದಲ್ಲಿ ಬಿದ್ದದ್ದನ್ನು ಅಥವಾ ಸೆರೆಮನೆಯಲ್ಲಿ ಇದ್ದುದನ್ನು ಕಂಡು ನಿನ್ನನ್ನು ನೋಡುವುದಕ್ಕೆ ಬಂದೆವು ಎಂದು ಉತ್ತರವಾಗಿ ಹೇಳುವರು. ಅದಕ್ಕೆ ಅರಸನು, ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದವರೊಬ್ಬರಿಗೆ ಏನೇನು ಮಾಡಿದಿರೋ ಅದನ್ನು ನನಗೂ ಮಾಡಿದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು. ಸೊ ನೋಡ್ರಿ, ಯೇಸು ಸ್ವಾಮಿ ಅವರು ಪ್ರತ್ಯಕ್ಷತೆಯಲ್ಲಿ ಬಂದ ದಿವಸದಲ್ಲಿ ಆ ಸಿಂಹಾಸನದ ಮೇಲೆ ಕೂತುಕೊಂಡಾಗ ಅವ್ರೇನ್ ಮಾಡ್ತಾರಂತೆ, ನೀತಿವಂತರನ್ನು ಅನೀತಿವಂತರನ್ನು ಬೇರೆ ಬೇರೆ ಪಡಿಸ್ತಾರಂತೆ. ನೀತಿವಂತರನ್ನ ಕುರಿಗಳಂತೆ ಹೇಳಿ, ಅನೀತಿವಂತರನ್ನ ಆಡುಗಳಂತೆ ಹೇಳಿ ಕರೆದು, ಈಗ ನೀತಿವಂತರಿಗೆ ಯೇಸು ಸ್ವಾಮಿ ಹೇಳ್ತಾರೆ, ನಾನು ಹಸಿದಿದ್ದೆ, ನೀವು ನನಗೆ ಊಟಕ್ಕೆ ಕೊಟ್ರಿ. ನಾನು ಬಾಯಾರಿದ್ದೆ, ನೀವು ನನಗೆ ಕುಡಿಯೋದಕ್ಕೆ ಕೊಟ್ರಿ. ನಾನು ಬೆತ್ತಲಾಗಿದ್ದೆ, ನನಗೆ ಉಡುವುದಕ್ಕೆ ಕೊಟ್ರಿ. ನಾನು ಆಶ್ರಯ ಇಲ್ಲದೆ ಇದ್ದೆ, ನಾನು ಸೇರಿಸಿಕೊಂಡ್ರಿ. ಅದಕ್ಕೆ ನೀತಿವಂತರು ಕೇಳ್ತಾರಂತೆ, ನೀವು ಯಾವಾಗ ಬೆತ್ತಲಾಗಿದ್ರಿ? ನೀವು ಯಾವಾಗ ಹಸಿವಾಗಿದ್ರಿ? ನೀವು ಯಾವಾಗ ಬಾಯಾರಿದ್ರಿ ಸ್ವಾಮಿ ಅಂತ ಕೇಳಿದಾಗ ಯೇಸು ಸ್ವಾಮಿ ಹೇಳ್ತಾರಂತೆ, ನೀವು ಈ ಅಲ್ಪರಾದ ಈ ಸಹೋದರರಿಗೆ ಏನಾದ್ರೂ ಒಂದನ್ನ ನೀವು ಮಾಡಿದ್ರೆ ನೀವು ನನಗೇ ಮಾಡಿದ ಹಾಗಾಯ್ತು. ಹಲ್ಲೆಲೂಯಾ, ನನಗೆ ಮಾಡಿದ ಹಾಗಾಯ್ತು. ಹಾಗಿದ್ರೆ ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಒಂದು ವಿಷಯ, ನಮ್ಮ ನೆರೆಯವರಿಗೆ ನಾವು ಪ್ರೀತಿಸಬೇಕಾಗಿದೆ. ಇದು ಮುಖ್ಯವಾದ ಆಜ್ಞೆ. ಮತ್ತಾಯ ಬರೆದ ಸುವಾರ್ತೆ 22ನೇ ಅಧ್ಯಾಯ 37ನೇ ವಚನದಲ್ಲಿ 37ರಿಂದ 40ನೇ ವಚನದವರೆಗೂ ನಾವು ನೋಡುವಂತ ವಿಷಯದಲ್ಲಿ ನೆರೆಯವರನ್ನ ನಾವು ಪ್ರೀತಿಸಬೇಕು. ಹೇಗೆ ಪ್ರೀತಿಸಬೇಕಂತೆ? ನಮ್ಮನ್ನ ಪ್ರೀತಿಸಿಕೊಳ್ಳುವಂತೆಯೇ ನಾವು ಪ್ರೀತಿಸಬೇಕಂತೆ. ಇದು ಮೊದಲನೇ ಆಜ್ಞೆಗೆ ಸಮವಾದ ಆಜ್ಞೆ. ಮೊದಲನೇ ಆಜ್ಞೆಗೆ ಸಮವಾದ ಆಜ್ಞೆ. ಸೊ ಹಾಗಿದ್ರೆ ನಾವು ಈ ಪ್ರೀತಿ ಅನ್ನುವಂಥ ಫಲ ಬಿಡುವವರಾಗಬೇಕು. ಎಲ್ಲಿವರೆಗೆ ಈ ಫಲ ನಿಲ್ಬೇಕು? ನಾವಿರುವವರೆಗೂ, ನಾವು ಸಾಯುವವರೆಗೂ ಈ ಸೇವೆ ನಾವು ಮಾಡುವವರಾಗಬೇಕು. ಹಲ್ಲೆಲೂಯಾ. ಯೋಚನೆ ಮಾಡ್ರಿ, ಯೇಸು ಸ್ವಾಮಿಯಲ್ಲಿ ಯೇಸು ಸ್ವಾಮಿ ಬಳಿಗೆ ಬರುತ್ತಿದ್ದಂಥವರು ಯೇಸು ಗೊತ್ತಿದ್ದವರ? ಅತ್ತೆ ಮಾವ ಚಿಕ್ಕಪ್ಪನ ಅವರೆಲ್ಲ? ಅಣ್ಣಂದಿರ? ದೊಡ್ಡಪ್ಪಂದಿರ?
ಅವ್ರ ಕುಟುಂಬದವರ ಅಂತ ನೋಡಿದ್ರೆ ಅವ್ರು ಯಾರು ಅಲ್ಲ, ಬೇರೆ ಬೇರೆ ಕುಲದವರು ಆದ್ರು. ಹೌದು, ಅವರೆಲ್ಲರೂ ಇಸ್ರಾಯೇಲ್ಯರು, ಒಂದಲ್ಲ ಒಂದು ರೀತಿಯಲ್ಲಿ ಯೇಸುವಿಗೆ ಸಂಬಂಧಿಕರಾಗಿರಬಹುದು. ಆದರೂ ಅವರೆಲ್ಲರನ್ನೂ ಯೇಸು ಏನು ಮಾಡಿದ್ದಾರೆ? ಪ್ರೀತಿಸಿದ್ದಾರೆ. ಅವರೆಲ್ಲರಿಗೂ ಅವರ ಅಗತ್ಯತೆಗಳನ್ನ ಸಂಧಿಸಿದ್ದಾರೆ. ಅವರ ಶಾರೀರಿಕ ಅಗತ್ಯ, ಮಾನಸಿಕವಾದ ಅಗತ್ಯ, ಆತ್ಮಿಕವಾದ ಅಗತ್ಯಗಳನ್ನ ಯೇಸು ಸಂಧಿಸಿದ್ದಾರೆ. ಅದೇ ರೀತಿಯಲ್ಲಿಯೇ ಯೇಸು ಈಗ ಪರಲೋಕ ರಾಜ್ಯಕ್ಕೆ ಏರಿ ಹೋಗಿದ್ದಾರೆ. ಆ ಯೇಸು ನಮ್ಮೊಳಗೆ ಪವಿತ್ರಾತ್ಮನ ಮೂಲಕವಾಗಿ ಬಂದು ನಾವು ಜನರ ಅಗತ್ಯತೆಗಳನ್ನ ನೆರವೇರಿಸುವುದಕ್ಕೋಸ್ಕರ, ಪೂರೈಸುವುದಕ್ಕೋಸ್ಕರ, ಸಂಧಿಸುವುದಕ್ಕೋಸ್ಕರ ನಮ್ಮೊಳಗಿದ್ದು ನಮ್ಮ ಮೂಲಕವಾಗಿ ಬರಲಿಕ್ಕಿದ್ದಾರೆ. ಹಲ್ಲೆಲೂಯ. ಹಾಗಿದ್ರೆ ನಾವು ಫಲ ಬಿಡುವವರಾಗಬೇಕಲ್ಲ. ನಮ್ಮ ಮೂಲಕ ಫಲ ಬಿಡ್ಲಿಕ್ಕಿದೆ. ನಮ್ಮೊಳಗಡೆ ಪವಿತ್ರಾತ್ಮನ ಪ್ರೀತಿ ಇದೆ. ಪವಿತ್ರಾತ್ಮ ನಮ್ಮೊಳಗಡೆ ಎಷ್ಟು ಪರ್ಸೆಂಟ್ ಇದ್ದಾರೆ ಅಂತಂದ್ರೆ, ಒಂದು 20% ಇದ್ದಾರಾ? ಒಂದು 30%? ಒಂದು 40%? 100% ಇದ್ದಾರೆ. 100% ಪವಿತ್ರಾತ್ಮ ಇದ್ದಾರೆ. ಹಾಗಿದ್ರೆ ಈ ಪವಿತ್ರಾತ್ಮನೊಳಗಡೆ ಪವಿತ್ರಾತ್ಮನ ಪ್ರೀತಿನೂ ಇದೆ. ಹಲ್ಲೆಲೂಯ. ಪವಿತ್ರಾತ್ಮನ ಪ್ರೀತಿ ಇದೆ. ಈ ಪ್ರೀತಿ ಏನಾಗಬೇಕು? ಹೊರಗಡೆ ಬರೋ ಥರ ನಾವು ಅವಕಾಶ ಮಾಡಿಕೊಡ್ಬೇಕು. ಇಲ್ಲಿ ನನ್ನ ಪ್ರೀತಿ ಅನ್ನೋದೊಂದಿದೆಯಲ್ಲ, ನನ್ನ ಪ್ರೀತಿಯನ್ನು ತೆಗೆದಾಕ್ಬಿಟ್ಟು ಪವಿತ್ರಾತ್ಮನ ಪ್ರೀತಿಯನ್ನು ನಾವು ಹೊರಬರುವಂತೆ ಮಾಡಬೇಕು, ಬಿಟ್ಟು ಕೊಡಬೇಕು. ಹಲ್ಲೆಲೂಯ. ಯಾವಾಗ ಬಿಟ್ಟು ಕೊಡ್ತೀವೋ ಪವಿತ್ರಾತ್ಮನ ಪ್ರೀತಿ ನಮ್ಮ ಮೂಲಕವಾಗಿ ಹೊರ ಬರ್ತದೆ. ಅವಾಗ ತುಂಬಾ ಸುಲಭ. ಹಲ್ಲೆಲೂಯ, ಹಲ್ಲೆಲೂಯ. ಆತನ ಪ್ರೀತಿಗೆ ಮಿತಿ ಇಲ್ಲ, ಆತನ ಪ್ರೀತಿಗೆ ನಿಬಂಧನೆ ಇಲ್ಲ, ಆತನ ಪ್ರೀತಿಗೆ ಬಣ್ಣ, ಜಾತಿ, ಎತ್ತರ, ಆಕಾರ ಯಾವುದನ್ನು ಆ ಪ್ರೀತಿ ನೋಡೋದಿಲ್ಲ. ಎಲ್ಲರಿಗೂ ಕೂಡ ಈಕ್ವಲ್, ಎಲ್ಲರಿಗೂ ಕೂಡ ಸಮ, ಎಲ್ಲರಿಗೂ ಕೂಡ ಪಕ್ಷಪಾತ ಇಲ್ಲದೆ ಆ ಪ್ರೀತಿ ತೋರಿಸುವಂಥದ್ದಾಗಿದೆ. ಸೊ ಈ ಪ್ರೀತಿ ನಮ್ಮ ಮೂಲಕ ಉಕ್ಕಬೇಕಲ್ಲ. ಈ ಪ್ರೀತಿ ನಮ್ಮ ಮೂಲಕವಾಗಿ ಧಾರೆಯಂತೆ ಅಥವಾ ಏನಂತ ಹೇಳುದು ಒಂದು ದೊಡ್ಡ ಹೊಳೆಯಂತೆ ಹರಿಬೇಕಲ್ಲ. ನಾವು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣವಾ? ಈ ಹೊಳೆ ನಮ್ಮ ಮೂಲಕ ಅರಿಲಿ ಅಂತ ಪ್ರಾರ್ಥನೆ ಮಾಡೋಣವಾ? ಪ್ರಾರ್ಥಿಸಿ. ಕರ್ತನೇ ನಿನಗೆ ಸ್ತೋತ್ರ. ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ನೆರೆ ಹೊರೆಯವರಿಗೆ ಕರ್ತನೇ ಸ್ವಾಮಿ, ನಾವು ಸಹಾಯ ಮಾಡುವಂತೆ, ನಾವು ಅವರನ್ನ ಪ್ರೀತಿಸುವಂತೆ, ಓ ಕರ್ತನೇ, ನಮ್ಮ ಮೂಲಕವಾಗಿ ಪ್ರೀತಿಯ ಹೊಳೆಯು ಹರಿಯಲಿ ಅಪ್ಪ. ನಮ್ಮ ನೆರೆಯವರವರಿಗೆ ನಮ್ಮ ಪ್ರೀತಿಯು ಹರಿಯಲಿ ಅಪ್ಪ. ಈ ಪ್ರೀತಿಯ ಹೊಳೆಯು ಹರಿಯಲಿ ಅಪ್ಪ. ನಮ್ಮ ಹೊಟ್ಟೆಗಳ ನಮ್ಮ ಆತ್ಮದ ಮೂಲಕವಾಗಿ ಪ್ರೀತಿಯ ಹೊಳೆ ಹರಿಯಲಿ. ನಮ್ಮ ದೇಶದಲ್ಲಿರ್ತಕ್ಕಂಥ ಅಗತ್ಯದಲ್ಲಿರುವಂತಹ ಜನಗಳು, ಬಡತನದಲ್ಲಿರ್ತಕ್ಕಂಥ ಜನಗಳು, ಓ ಕರ್ತನೇ, ನಮ್ಮ ಮೂಲಕ ಈ ಪ್ರೀತಿ ಹರಿಯಲಿ. ಓ ಕರ್ತನೇ ಅಪ್ಪ, ಈ ಪ್ರೀತಿ ಹರಿಯಲಿ ಅಪ್ಪ. ಈ ಪ್ರೀತಿ ಹರಿಯಲಿ ಅಪ್ಪ, ನಮ್ಮ ಮೂಲಕ ಹರಿಯಲಿ ಅಪ್ಪ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮ ನೆರೆಯವರಿಗೆ ನಾವು ಪ್ರೀತಿ ತೋರಿಸುವಂತೆ ಮಾಡಿರೋದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ತಂದೆಯೇ. ಆಮೇನ್. ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ. ಪ್ರೈಸ್ ದಿ ಲಾರ್ಡ್.